SSLC ಎಕ್ಸಾಮ್ ಹತ್ರ ಬರ್ತಾ ಇದೆ ಸರ್, ಹೇಗಿದೆ ಸರ್ ಪ್ರಿಪ್ರೇಷನ್? ಎಲ್ಲ ಪ್ರಿಪ್ರೇಷನ್ ಚೆನ್ನಾಗಿದೆ, ಏನು ತೊಂದರೆ ಏನಿಲ್ಲ. ಮಕ್ಕಳಿಗೆ ಒಂದು 8,000 ಚಿಲ್ಲರೆ ಕ್ವಶನ್ಸಲ್ಲಿ ಈ ಸತಿ ಇದರಲ್ಲೇ ಒಂದು ಮಾಡೆಲ್ ಪೇಪರ್ ಅಂತ ಇದರೊಳಗೇ ಕ್ವಶನ್ಸ್. ಸೊ ಅದನ್ನ ಅವ್ರು ಗ್ಲಾನ್ಸ್ ಮಾಡಿಬಿಟ್ರೆ ಸುಮಾರಷ್ಟು ಈಸಿ ಆಗ್ತದೆ. ಮತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಡಿಸ್ಟ್ರಿಕ್ಟ್ ವೈಸೇ ಸಂಪನ್ಮೂಲ ವ್ಯಕ್ತಿಗಳು ಅಂಥೇಳಿ ಐಡೆಂಟಿಫೈ ಮಾಡಿ ಯಾವ ರೀತಿ ನಾವು ಮಕ್ಕಳಿಗೆ ಶಿಕ್ಷಣವನ್ನು ಮತ್ತು ಯಾವ ರೀತಿ ಎಕ್ಸಾಮ್ನ ಫೇಸ್ ಮಾಡಬೇಕು, ಯಾವ ಥರ ಪೇಪರ್ ಬರುತ್ತೆ, ಅದು ಎಲ್ಲ ಮಕ್ಕಳಿಗೂ ಕೂಡ ಇದು ಮಾಹಿತಿ ಹೋಗ್ತಕ್ಕಂಥ ರೀತಿಯಲ್ಲಿ ಬೆಳಗಾಮಲ್ಲಿ ಇದ್ದಾಗಲೇ ಉದ್ಘಾಟನೆ ಮಾಡಿದೆ ನಾನು. ಬೆಳಗಾಮಲ್ಲಿ ನಮ್ಮದು ಏನು ಸೆಷನ್ ನಡೀತಾ ಇತ್ತು ಆವಾಗ ಉದ್ಘಾಟನೆ ಮಾಡಿ ಅಷ್ಟರೊಳಗೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯವರು, ಕಮಿಷನರ್ಸು ಮತ್ತು ಕನೆಕ್ಟೆಡ್ ಆಫೀಸರ್ಸ್ ಎಲ್ಲ ಹೋಗಿ ಟ್ರೈನಿಂಗ್ ಎಲ್ಲ ಮುಗಿಸಿ ಯಾವ ರೀತಿ ಮಕ್ಕಳಿಗೆ ಮತ್ತೆ ಟ್ರೈನಿಂಗ್ ಕೊಡಬೇಕು ಅದನ್ನು ಮುಗಿಸಿ ನಮ್ಮದೆಲ್ಲ ಸಿಲೆಬಸ್ಸು ಎಲ್ಲ ಮುಗಿಸಿ ಅವರಿಗೆಲ್ಲ ಪ್ರಿಪ್ರೇಟ್ರಿ ಯಾವ ಥರ ಎಕ್ಸಾಮ್ ಇದು ಮಾಡಬೇಕಂತ ಇದೆ. ಸೊ ಎವ್ರಿಥಿಂಗ್ ಈಸ್ ರೆಡಿ, ಏನು ತೊಂದರೆ ಏನಿಲ್ಲ. ಆನ್ ಟೈಮ್ ನಾವೇನೇನು ಡೇಟ್ ಕೊಟ್ಟಿದ್ದೀವಿ ಆ ರೀತಿಯಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಎಕ್ಸಾಮ್ ಐ ಥಿಂಕ್ ಥರ್ಡ್ ಎಕ್ಸಾಮು ಡೇಟ್ ಇನ್ನೂ ಕೊಟ್ಟಿಲ್ಲ ಅಂಥೇಳಿ ಭಾವಿಸ್ತೀನಿ. ಯಾವಾಗಲೂ ಅಷ್ಟೇ ಸೆಕೆಂಡ್ ಆದಮೇಲೆ ಕೊಡ್ತಾರೆ ಅದನ್ನು, ಇಲ್ಲ ಫಸ್ಟ್ ಡೇ ಯಾವತ್ತು ನಾವು ರಿಸಲ್ಟ್ ಬರ್ತದೆ ಅದಾದಮೇಲೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್. ಯಾಕೆಂದರೆ ಇಡೀ ಭಾರತ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಮಾತ್ರ ನಾವು 3 ಎಕ್ಸಾಮ್ ಪಾಲಿಸಿ ಮಾಡೋದು. ಮೊನ್ನೆನೂ ಕೂಡ ಮಡ್ರಾಸಲ್ಲಿ ತುಂಬ ಇಷ್ಟಪಟ್ಟರು ಅದನ್ನ. ನೀವು ಫಸ್ಟ್ ಟೈಮ್ ಮಾಡಿದ್ದೀರಾ, 1,16,000 ಮಕ್ಕಳು ಪಾಸಾಗಿದ್ದಾರೆ ಅಂಥೇಳಿ ನಾನು ಅಲ್ಲಿ ಹೋದಾಗ ಅವರು ಕೂಡ ತುಂಬ ಇಷ್ಟಪಟ್ಟರು. ಅದು ಯಾಕೆಂದರೆ ಮಕ್ಕಳಿಗೆ ಅವಕಾಶಗಳು ಕೊಡಬೇಕು. ಮಕ್ಕಳು ಏನಾದ್ರು ಕಲ್ತಿಲ್ಲ ಅಂದರೆ ತಪ್ಪುಗಳು ನಮ್ದಾಗ್ತವೆ, ಟೀಚರ್ಸ್ದಾಗುತ್ತೆ, ತಂದೆ ತಾಯಿಯವ್ರದ್ದು. ಮಕ್ಕಳು ತಪ್ಪು ಮಾಡೋದಕ್ಕಾಗೋದಿಲ್ಲ. ಬಟ್ ಅದು ಸುಧಾರಣೆ ತರಬೇಕಂದ್ರೆ ಸ್ವಲ್ಪ ನಾವು ಆ ಒತ್ತಡವನ್ನು ತಗೊಳ್ಬೇಕಾಗುತ್ತೆ. ಆ ರೀತಿಯಲ್ಲಿ ನಾವು ತಗೊಳ್ತೀವಿ. ಫಲಿತಾಂಶದಲ್ಲಿ ಹಿನ್ನಡೆ ಸಾಧಿಸಿದ ಜಿಲ್ಲೆಗಳಲ್ಲಿ ಅವರಿಗೆಲ್ಲರಿಗೂ ಕೂಡ ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಫಸ್ಟ್ ಫೈಂಡ್ ಔಟ್ ಮಾಡಬೇಕಾಗಿತ್ತು. ಅದನ್ನು ಇಲಾಖೆಯಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. ಅದು ಶಿಕ್ಷಕರಿಂದ ಈಗ ಯಾಕೆ ಫೇಲ್ ಆಗ್ತಾರೆ ಅಂದರೆ ಏನೋ ಒಂದು ಮಿಸ್ಟೇಕಿಂದ ತಾನೆ. ಆ ಮಿಸ್ಟೇಕ್ನ ಕಂಡುಹಿಡಿದು ಆ ಮಿಸ್ಟೇಕ್ನ ಯಾವ ರೀತಿ ನಾವು ಸರಿ ಮಾಡ್ಕೋಬೇಕು ಅಂಥೇಳಿ ಪ್ರಿಪ್ರೇಷನ್ನ ನಾವು ಅಕ್ಟೋಬರಿಂದನೇ ಸ್ಟಾರ್ಟ್ ಮಾಡ್ಕೊಂಬಿಟ್ವಿ. ನವಂಬರಿಂದನೇ ಯಾವ ರೀತಿ ಮಾಡಬೇಕಂತ. ಈಗ ಟ್ರೈನಿಂಗು ಕೂಡ ನಾವು ಮುಗಿಸಿ ಡಿಸೆಂಬರಲ್ಲಿ ಜನವರಿ 15th ಒಳಗೆಲ್ಲ ಮುಗಿಸಿ ಈಗ ಎಕ್ಸಾಮಿನೇಷನಿಗೆ ಪ್ರಿಪೇರ್ ಆಗೋದಕ್ಕೆ. ಎಕ್ಸಾಮಿನೇಷನ್ ಜೊತೆಗೆ ಯಾಕಂದರೆ ಏನಾಗುತ್ತೆ, ರಿಸಲ್ಟ್ ಚೆನ್ನಾಗಿದ್ದರೆ ಮಕ್ಕಳು ಅಡ್ಮಿಷನ್ ಚೆನ್ನಾಗುತ್ತೆ. ಸೊ ನೀವು ಮೊನ್ನೆ ನೋಡಿದ್ರಿ ಮಕ್ಕಳ ದಿನಾಚರಣೆ ನವಂಬರ್ 14ನೇ ತಾರೀಕು 2 ಸ್ಟಾರ್ಟ್ ಮಾಡಿದ್ವಿ ನಾವು. ಒಂದು ಮೆಗಾ PTM ಅಂತ ಹೇಳಿ ಮಾಡಿದ್ವಲ್ಲ, ಒಂದು ಮೆಗಾ PTMಲ್ಲಿ ರಿಸಲ್ಟ್ಸಿಗೂ ಇಂಪಾರ್ಟೆಂಟ್ ಕೊಟ್ವಿ. ಸರ್ಕಾರಿ ಶಾಲೆಯಲ್ಲಿ ರಿಸಲ್ಟ್ಸ್ ಇಂಪ್ರೂವ್ ಆಗುತ್ತೆ ಅಂದರೆ ಆವಾಗ ಅಡ್ಮಿಷನ್ನು ಕೂಡ ಇಂಪ್ರೂವ್ ಆಗುತ್ತೆ ಅಂತ ಅವತ್ತೇ ಅಡ್ಮಿಷನ್ ಲಾಂಚು ಅವತ್ತೇ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಎಲ್ಲ SDMCವರೆಗೂ ನಾವು ಹೇಳಿದ್ವಿ, ದಯವಿಟ್ಟು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಈ ಸತಿ ಬೇಕಾದ್ರೆ, ಯಾಕೆಂದರೆ ನೋಟ್ಬುಕ್ಕು ಕೂಡ ಈ ಸತಿ ಫ್ರೀಯಾಗಿ ಕೊಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಆಗಿದೆ. ಅದನ್ನು ಫೈನಲ್ ಆಗಿ ನಾನು CM ಮನೆ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿ, ಯಾಕೆಂದರೆ ಮುಖ್ಯಮಂತ್ರಿಗಳೇ ನವಂಬರ್ 14th ಇಲ್ಲ ಆಗಸ್ಟ್ ಅಲ್ಲ ಸೆಪ್ಟೆಂಬರ್ 5th ಟೀಚರ್ಸ್ ಡೇ ಅವತ್ತು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಅವ್ರ ಜೊತೆ ಚರ್ಚೆ ಮಾಡಿ ನೆಕ್ಸ್ಟ್ ಟೈಮ್ ಎಲ್ಲ. ಆಮೇಲೆ ಈ ಸತಿ ಇದಂತೂ ಕನ್ಫರ್ಮ್ಡ್, LKG UKGವರೆಗೂ ಟೆಕ್ಸ್ಟ್ ಬುಕ್ ಕೊಡ್ತಾ ಇದ್ವಿ, ಇಷ್ಟು ದಿವಸ ಕೊಡ್ತಾ ಇರಲಿಲ್ಲ. ಮತ್ತು PUCವರೆಗೂ ಕೂಡ ಟೆಕ್ಸ್ಟ್ ಬುಕ್ ಬರೋದು ಕನ್ಫರ್ಮ್ಡ್.